ಇನ್ನು ನೋಡಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಾಮೂಹಿಕ ನಮಾಜ್ ನಡೆದಿದೆ. ಇದು ಕೆಲವು ಟೀಕೆಗೆ ಗುರಿಯಾಗಿರುವಂಥದ್ದು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಟರ್ಮಿನಲ್ 2ನಲ್ಲಿ ಈ ರೀತಿ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥವ್ರು ಯಾರು? ಹಜ್ ಯಾತ್ರಿಕರನ್ನ ಬೀಳ್ಕೊಡಕ್ಕೆ ಅಂತ ಬಂದಿದ್ರು, ಅವರೆಲ್ಲ ಕೂತ್ಕೊಂಡು ನಮಾಜ್ ಮಾಡಿದ್ರು. ಸಾರ್ವಜನಿಕ ಸ್ಥಳದಲ್ಲಿ ಯಾಕೆ ನಮಾಜ್ ಮಾಡಿದ್ರಿ ಅನ್ನೋ ಪ್ರಶ್ನೆ ಎದ್ದಿದೆ. ಇದೆಲ್ಲ ನಡೀತಿದ್ರು ಕೂಡ ಸಿಬ್ಬಂದಿ ಏನು ಮಾಡ್ತಿದ್ರು? ಸಿಬ್ಬಂದಿಗಳು ಸುಮ್ಮನಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ. ಕೆಲ ದಿನಗಳ ಹಿಂದೆ ನೋಡಿದ್ವಿ, ಟ್ರೈನಲ್ಲಿ ಯಾರೋ ಈ ರೀತಿ ಮಾಡಿದ್ರು ಅಂತ. ಟ್ರೈನ್ ಟಿ ನಿಮಗೇನು ಬೇರೆ ಜಾಗ ಸಿಗಲಿಲ್ವ ಇಲ್ಲಿ, ಇದನ್ನು ಏನು ಅಂದ್ಕೊಂಡಿದ್ದೀರಿ ನೀವು ಅಂದ್ಬಿಟ್ಟು ಎಲ್ಲರನ್ನೂ ಎಬ್ಬಿಸ್ತಾನೆ. ಅದು ಸಾಕಷ್ಟು ಸುದ್ದಿಯಾಗಿತ್ತು. ಇಲ್ಲಿ ಹೀಗೆಲ್ಲ ಮಾಡ್ತಿರುವಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಅಧಿಕಾರಿಗಳು ಇಲ್ಲ, ಇಲ್ಲಿ ನೀವು ಪ್ರಾರ್ಥನೆ ಮಾಡುವಂಥ ಇದಲ್ಲ, ಇದು ಅದಕ್ಕೋಸ್ಕರನೇ ಅಂತಲೇ ಇಲ್ಲಿ ಪ್ರತ್ಯೇಕ ಕೊಠಡಿಗಳಿರ್ತವೆ. ಸರ್ವ ಜನಾಂಗದವರು ಸರ್ವಧರ್ಮೀಯರು ಕೂಡ ಪ್ರಾರ್ಥನೆ ಮಾಡುವಂಥ ಕೊಠಡಿಗಳಿವೆ, ಹೋಗಲ್ಲಿ ಮಾಡಿ ಅಂತ ಹೇಳಬೇಕಾಗಿತ್ತಲ್ಲ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ನಮ್ಮ ಪ್ರತಿನಿಧಿ ನವೀನ್ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ನವೀನ್, ಏನಿದು ಘಟನೆ? ಇದು ಹಿಂಗೆ ಕುತ್ಕೊಂಡು ಹಿಂಡು ದಂಡು ನಮಾಜ್ ಮಾಡಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಏನು ಮಾಡ್ತಾಯಿದ್ರು? ಖಂಡಿತ ರಂಗನಾಥ್, ಕೆಂಪೇಗೌಡ ಏರ್ಪೋರ್ಟ್ ಅದರಲ್ಲೂ ಸಹ ಸಾಕಷ್ಟು ಬಿಗಿ ಭದ್ರತೆಯಿಂದ ಇರ್ತಕ್ಕಂಥ ಏರ್ಪೋರ್ಟ್. ಅದರಲ್ಲೂ ಏನು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಒಂದು ಪ್ರಾರ್ಥನೆ ಮತ್ತೆ ಬೇರೆ ರೀತಿಯ ಒಂದು ಧಾರ್ಮಿಕ ಸೇರಿದಂತೆ ಬೇರೆ ರೀತಿಯ ಯಾವುದೇ ಒಂದು ಪ್ರಾರ್ಥನೆಗೆ ಅವಕಾಶವನ್ನ ಕೊಡೋದಿಲ್ಲ. ಆದ್ರೆ ಏನು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ನಿನ್ನೆ ಮಧ್ಯಾಹ್ನ ನಡೆದಿದೆ ಅಂತಕ್ಕಂಥ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ಏನು ಏರ್ಪೋರ್ಟ್ ಭದ್ರತಾ ಪಡೆ ಪಕ್ಕದಲ್ಲೇ ಇದ್ರು ಸಹ ಗುಂಪು ಗುಂಪಾಗಿ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರು ಯಾರೊಬ್ರು ಸಹ ಪ್ರಶ್ನೆ ಮಾಡಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಪ್ರಮುಖವಾಗಿ ಏನು ಈ ಹಜ್ ಯಾತ್ರೆಯ ಸಂದರ್ಭದಲ್ಲಿ ಅವ್ರ ಹಜ್ ಯಾತ್ರಿಕರನ್ನ ಬೀಳ್ಕೊಡೋದಕ್ಕೆ ಅಂದ್ರೆ ಗುಂಪು ಗುಂಪಾಗಿ ಸಾಕಷ್ಟು ಜನ ಸಂಬಂಧಿಕರು ಸೇರಿದಂತೆ ಸ್ನೇಹಿತರು ಬರ್ತಾರೆ. ಅದೇ ರೀತಿ ನಿನ್ನೆ ಸಹ ಬಂದಂತ ಸಂದರ್ಭದಲ್ಲಿ ಮಧ್ಯಾಹ್ನದ ವೇಳೆ ಏನೊಂದು ನಮಾಜ್ ಸಮಯದಲ್ಲಿ ನಮಾಜ್ ಮಾಡೋದಕ್ಕೆ ಅಂತ ಏನು ಡಿಪಾರ್ಚರ್ನ ಮುಂಭಾಗದಲ್ಲೇ ಈ ಒಂದು ಘಟನೆ ನಡೆದಿದೆ. ಪಕ್ಕದಲ್ಲಿ ಸಾಕಷ್ಟು ಸ್ಥಳಾವಕಾಶ ಇದೆ, ಆ ಕಡೆ ಹೋಗಿ ನಮಾಜ್ ಮಾಡೋದಕ್ಕೆ ಹೇಳ್ಬಹುದಿತ್ತು. ಆದ್ರೆ ಅದೇ ಯಾವುದನ್ನು ಸಹ ಮಾಡಿಲ್ಲ. ಜೊತೆಗೆ CISSP ಬಗ್ಗೆ ಪ್ರಮುಖವಾಗಿ ವಿಡಿಯೋದಲ್ಲೂ ಸಹ ಏನು ಭದ್ರತಾ ಪಡೆ ಕಾಣುತ್ತೆ, ಆ ಭದ್ರತಾ ಪಡೆ ನೋಡುತ್ತಾ ನಗುತ್ತಾ ನಿಂತಿರ್ತಾರೆ ಹೊರತು ಯಾರನ್ನೂ ಸಹ ಪ್ರಶ್ನೆ ಮಾಡಿಲ್ಲ, ಸೈಡ್ಗೆ ಕಳಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡಿಲ್ಲ. ಹೀಗಾಗಿ ಸಾರ್ವಜನಿಕರಿಗೂ ತೊಂದರೆ ಆಗಿದೆ. ಜೊತೆಗೆ ಬೇರೆ ಬೇರೆ ಸಮುದಾಯಗಳು ಇದೇ ರೀತಿ ಮಾಡಿದ್ರೆ ಏರ್ಪೋರ್ಟ್ ನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಸಂದೇಶ ಸಾರುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಇದರ ವಿರುದ್ಧ ಏನು ಒಂದು ಆಕ್ರೋಶವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಏರ್ಪೋರ್ಟ್ ಆಡಳಿತ ಮಂಡಳಿ ಸಹ ಈ ಬಗ್ಗೆ ಏನು ಪ್ರತಿಕ್ರಿಯೆ ನೀಡೋದಕ್ಕೆ ನಿರಾಕರಿಸಿದ್ದಾರೆ. ಜೊತೆಗೆ ಈ ಬಗ್ಗೆ ನಾವು ಪರಿಶೀಲನೆಯನ್ನ ಮಾಡ್ತೀವಿ, ಈ ಘಟನೆ ಯಾವಾಗ ನಡೆದಿದೆ, ಇದಕ್ಕೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ರಲ್ಲಿ ಪರಿಶೀಲನೆ ಮಾಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನ ಆಡಳಿತ ಮಂಡಳಿ ಸಹ ಹೇಳ್ತಾ ಇರ್ತಕ್ಕಂಥದ್ದು. ಈ ವಿಚಾರವಾಗಿ ಈಗಾಗಲೇ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಈಗಾಗಲೇ CSF ಸೇರಿದಂತೆ ಏನು ಒಂದು ಅಲ್ಲಿನ ಭದ್ರತಾ ಪಡೆಗಳಿದೆ, ಅವರ ಒಂದು ಪ್ರಮುಖ ಏನು ಪ್ರಮುಖರು ಮುಖಂಡರಿದ್ದಾರೆ, ಅವರು ಸಹ ಈ ಬಗ್ಗೆ ಒಂದು ವರದಿಯನ್ನ ಕೇಳಿರ್ತಕ್ಕಂಥದ್ದು. ರಂಗನಾಥ್, ಎಸ್, ಧನ್ಯವಾದ ನವೀನ್ ತಮ್ಮೆಲ್ಲ ಮಾಹಿತಿಗೆ.